ಸೂಪರ್ ಪ್ರೈಮ್ ನೆಟ್ 9ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಇಡೀ ದಿವಸದ ಪ್ರಮುಖ ಸುದ್ದಿಗಳನ್ನು ನಿಮಗೆ ಸೂಪರ್ ಪ್ರೈಮ್ನಲ್ಲಿ ವಿವರಿಸ್ತಾ ಹೋಗ್ತೀನಿ. ಏನೆಲ್ಲ ಇದೆ ಅನ್ನೋದು ನಿಮಗೆ ಮೊದಲಿಗೆ ಹೇಳ್ತೀನಿ. ಒಂದು ಕಡೆ ಮಳೆ, ಇನ್ನೊಂದು ಕಡೆ ಬಿಸಿಲಿನ ಹೊಡೆತ ಜನರನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಬೆಂಗಳೂರಿನಿಂದ ಬೀದರ್ವರೆಗೂ ಮಳೆಯಿಂದ ಅನಾಹುತಗಳೇ ಸೃಷ್ಟಿಯಾಗಿದ್ದಾವೆ. ಇನ್ನು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಅಮೆರಿಕ, ಚೀನಾದಲ್ಲಂತೂ ಜಲಪ್ರಳಯ ಸೃಷ್ಟಿಯಾಗಿದೆ. ಹಾಗೆಯೇ ಆಳಂದ ದರ್ಗಾ ಗಲಾಟೆ ಕೇಸ್ ವಾಪಸ್ಗೆ ಈಗ ರಾಜಕೀಯ ತಿರುವು ಸಿಕ್ಕಿದೆ. ಮುಸ್ಲಿಂ ವೋಟ್ ಬ್ಯಾಂಕ್ ಆಗಿ ತುಷ್ಟೀಕರಣ ಅಂತ ಹೋರಾಟಕ್ಕೆ ವೇದಿಕೆ ರೆಡಿ ಆಗ್ತಾ ಇದೆ. ಹಾಗೆಯೇ ಜೂನ್ 1ರಿಂದ ರಾಜ್ಯದಲ್ಲಿ SIR ಶುರುವಾಗ್ತಾ ಇದೆ. ಆದರೆ ಕರ್ನಾಟಕದಲ್ಲಿ SIR ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಸರ್ಕಾರ ರೆಡಿ ಆಗ್ತಾ ಇದೆ. ಭಾನುವಾರ ಹೈವೋಲ್ಟೇಜ್ ಸಭೆ ಕೂಡ ನಡೆಸ್ತಾ ಇದ್ದಾರೆ. ಮಂತ್ರಿ ಸ್ಥಾನಕ್ಕಾಗಿ ಹಪಹಪಿಸ್ತಾ ಇರುವಂತಹ ಶಾಸಕರು ದೆಹಲಿಗೆ ಹೋಗ್ತಾ ಇದ್ದಾರೆ. ಇದೇ ಕೊನೆ ಆಟ, ಮಾಡು ಇಲ್ಲವೇ ಮಡಿ ಅಂತ ಹೈಕಮಾಂಡ್ ಕದ ತಟ್ಟೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಇನ್ನು ಅಮೆರಿಕ ಇರಾನ್ ಯುದ್ಧ ನಿಲ್ಲಿಸ್ತಾ ಇಲ್ಲ. ಇನ್ನೊಂದು ಕಡೆ ರಷ್ಯಾ ಉಕ್ರೇನ್ ಯುದ್ಧವೂ ಕೂಡ ಮತ್ತೆ ತೀವ್ರಗೊಳ್ತಾ ಇದೆ. ಆದರೆ ಸಂಕಷ್ಟ ಅನುಭವಿಸ್ತಾ ಇರೋದು ಮಾತ್ರ ಸಾಮಾನ್ಯ. ಎಲ್ಲ ಸುದ್ದಿಗಳನ್ನು ನಿಮಗೆ ವಿವರವಾಗಿ ತೋರಿಸ್ತಾ ಹೋಗ್ತೀನಿ. ಬೇಸಿಗೆ ಕಾಲ ಮುಗಿತಾ ಬಂತು, ಇನ್ನೇನು ಮುಂಗಾರು ಮಳೆ ಬರಬೇಕಾಗಿದೆ. ಆದರೆ ಮುಂಗಾರುಗಿಂತ ಮುಂಚಿತವಾಗಿ ಪೂರ್ವ ಮುಂಗಾರು ಮಳೆ ಹೊಡೆತಾ ಇದೆಯಲ್ಲ, ಅದು ಇಡೀ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ಮರಗಳು ಉರುಳಿಬಿದ್ದು ಕಾರು, ಬೈಕು, ಮನೆಗಳೆಲ್ಲ ನಜ್ಜುಗುಜ್ಜಾಗಿವೆ. ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ರೈತರು ಬೆಳೆದಿರುವಂತಹ ಇನ್ನೇನು ಫಲ ಕೊಡೋದಕ್ಕೆ ರೆಡಿಯಾಗಿದ್ದಂತಹ ಬೆಳೆಗಳು ಕೂಡ ಸರ್ವನಾಶ ಆಗ್ತಾ ಇದೆ. ಹೈಟೆಕ್ ಸಿಟಿ, ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮಳೆ ಶುರುವಾದ್ರೆ ಸಾಕು, ಅನಾಹುತಗಳು ಕಟ್ಟಿಟ್ಟ ಬುತ್ತಿ. ಇದಕ್ಕೆ ಸಾಕ್ಷಿ 1 ಗಂಟೆ ಸುರಿದ ಮಳೆ ಸೃಷ್ಟಿಸಿರೋ ಅವಾಂತರಗಳು. ರಾತ್ರಿ ಅಬ್ಬರಿಸಿ ಬೊಬ್ಬಿರಿದಿದ್ದ ಮಳೆ ಅರ್ಧ ಬೆಂಗಳೂರನ್ನೇ ಅಲ್ಲೋಲ ಕಲ್ಲೋಲ ಮಾಡಿದೆ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಸುತ್ತಮುತ್ತ ರಾತ್ರಿ 40ಕ್ಕೂ ಹೆಚ್ಚು ಮರಗಳು ಬಿದ್ದಿವೆ. ಬೈಕ್ ಸವಾರನ ಮೇಲೆ ಮರ ಬಿದ್ದಿದ್ರಿಂದ ಪಾಪ ಜೀವ ಉಳಿಸ್ಕೊಳ್ಳೋಕೆ ಗಾಡಿ ಬಿಟ್ಟು ಓಡಿಹೋದ್ರು. ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿದ್ದ ಮಹಿಳೆ, 3 ಯುವಕರು ಮರ ಬೀಳುತ್ತಿದ್ದಂತೆ ಕ್ಷಣಾರ್ಧದಲ್ಲಿ ಓಡಿ ಹೋಗಿದ್ರಿಂದ ದೊಡ್ಡ ಅನಾಹುತ ತಪ್ಪಿದೆ. ಬೆಂಗಳೂರಿನ ವಿಜಯನಗರದಲ್ಲಿ ಮರ ಬೀಳೋ CCTV ದೃಶ್ಯ ಇದು. ಹೋಂಡಾ ಆಕ್ಟಿವಾದಲ್ಲಿ ಬರ್ತಿದ್ದ ಬೈಕ್ ಸವಾರ ಅಭಿಷೇಕ್ ಅನ್ನೋರ ಮೇಲೆ ಮರ ಉರುಳಿ ಬಿದ್ದಿದೆ. ಮರ ಬಿದ್ದು ಅಭಿಷೇಕ್ ಅನ್ನೋರ ತೊಡೆ ಭಾಗಕ್ಕೆ ಗಂಭೀರ ಗಾಯವಾಗಿದ್ದು ಆಪರೇಷನ್ ಕೂಡ ಆಗಿದೆ. ಅದೃಷ್ಟ ಚೆನ್ನಾಗಿತ್ತು, ಅದೇ ರಸ್ತೆಯಲ್ಲಿ ಬರ್ತಿದ್ದ ಇನ್ನೊಬ್ರು ಕೂದಲೆಳೆ ಅಂತರದಲ್ಲಿ ಬಚಾವಾದ್ರು. ಇಲ್ಲ ಸರ್, ಡ್ಯೂಟಿ ಮುಗಿಸ್ಕೊಂಡು ಬರ್ತಾ ಇದ್ದ ಮಗ. ಸುಮಾರು ಸಂಜೆ 7-7:30 ಇರ್ಬೋದು. ಬರ್ತಾ ಇರ್ಬೇಕಂದ್ರೆ ಇದ್ದಕ್ಕಿದ್ದಂಗೆ ಮರ ಬಿದ್ದೋಗಿದೆ ಅಷ್ಟೇ. ಬಿದ್ದು ಗಾಡಿ ಸ್ವಲ್ಪ ಏಟ್ ಆಗಿದೆ. ಅವ್ನ ಕಾಲ್ ಫ್ರಾಕ್ಚರ್ ಆಗಿ ಈಗ ಬಾಸ್ ಹಾಸ್ಪಿಟಲ್ ಇದ್ದಾನೆ ಸರ್. ಮಹಾಲಕ್ಷ್ಮಿ ಲೇಔಟ್ ವ್ಯಾಪ್ತಿಯಲ್ಲಿ ಮರಗಳ ಕೆಳಗೆ ನಿಲ್ಲಿಸಿದ್ದ 6 ಕಾರುಗಳು, 2 ಆಟೋಗಳು ನಜ್ಜುಗುಜ್ಜಾಗಿವೆ. ರಾತ್ರಿ ಇಡೀ ಮರಗಳನ್ನ ತೆರವು ಮಾಡಿ ವಾಹನಗಳು ಓಡಾಡೋಕೆ ರಸ್ತೆನ ಕ್ಲಿಯರ್ ಮಾಡಿದ್ರು. ಇನ್ನೊಂದು ಕಡೆ ಮರ ಬಿದ್ದು ಒಂದೇ ಜಾಗದಲ್ಲಿ 7 ಬೈಕ್ಗಳು ಹಾಳಾಗಿವೆ. ನಂದಿನಿ ಲೇಔಟ್ನಲ್ಲಿ 5 ಮರಗಳು ಬಿದ್ದಿವೆ. ಇದು ವಿಜಯನಗರದಲ್ಲಿ ಮನೆಗಳ ಮೇಲೂ ಮರಗಳು ಬಿದ್ದಿವೆ. GBA ಅಧಿಕಾರಿಗಳು ಎಷ್ಟು ಜಾಣರು ಅಂದ್ರೆ ಮನೆ ಕೆಳಗೆ ಬಿದ್ದ ಮರಗಳನ್ನ ಕಟ್ ಮಾಡಿ ತೆಗೆಸಿದ್ರು. ಆದ್ರೆ ಮನೆ ಮೇಲೆ ಬಿದ್ದಿರೋ ಅದೇ ಮರದ ರೆಂಬೆ ಕೊಂಬೆ ತೆಗೆಯೋಕೆ ಪರ್ಮಿಷನ್ ತಗೊಂಡ್ ಬನ್ನಿ ಅಂತ ಮನೆ ಮಾಲೀಕರಿಗೆ ಕಟ್ಟಪ್ಪಣೆ ಮಾಡಿದ್ದಾರೆ. ಅದೇ ನಾನು BBMP ಅವರಲ್ಲಿ ಮೇಲೆ ಕೆಳಗಡೆ ಕಟ್ ಮಾಡ್ತಾ ಇದ್ದಾರೆ, ವಿಚಾರಿಸಿದೆ ಅವ್ರಿಗೆ, ಹೇಳಿ ಇದು ಕಟ್ ಮಾಡಿ ಅಂತ ಹೇಳಿದೆ. ಇಲ್ಲ ಸರ್, ಅದು ನಮಗೆಲ್ಲ, ಅದು ಫಾರೆಸ್ಟ್ನವರು, ಅವ್ರಿಗೆ ನೀವು ಲೆಟರ್ ಕೊಡಬೇಕು, ನೀವು ಮುಂಚಿತವಾಗಿ ಲೆಟರ್ ಕೊಡಬೇಕಿತ್ತು ಬೀಳುತ್ತೆ ಅಂತೆಲ್ಲ ಹೇಳಿದ್ರು ಆ ಮನುಷ್ಯ. ಏನಂದ್ರೆ ಯಾರು ಕೆಲಸ ಮಾಡಕ್ಕೆ ತಯಾರಿಲ್ಲ ಅಷ್ಟೇ. ಒಬ್ಬರಿಂದ ಒಬ್ಬರಿಗೆ ಅವರ ಜವಾಬ್ದಾರಿಯನ್ನು ಹಸ್ತಾಂತರ ಮಾಡ್ತಾರೆ ಅಷ್ಟೇ. ನೀವು ಅವ್ರು ಮಾಡಬೇಕು ಅಂತ ಇವ್ರು ಹೇಳೋದು, ಇವ್ರು ಮಾಡಬೇಕು ಅಂತ ಅವ್ರು ಹೇಳೋದು. ವಿಜಯನಗರದ ಕಥೆ ಇದಾದ್ರೆ ವೈಯಾಲಿಕಾವಲ್ನಲ್ಲಿ 2 ಬೈಕ್ಗಳು ಮರದಡಿ ಸಿಲುಕಿ ಪುಡಿಪುಡಿಯಾಗಿವೆ. ವಿದ್ಯುತ್ ಕಂಬಗಳು ಮುರಿದು ಬಿದ್ದು ಕರೆಂಟ್ ಸಂಪರ್ಕ ಇಲ್ಲ. 2 ಕಾರುಗಳ ಗಾಜು ಪುಡಿಪುಡಿಯಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮನೆ ಮೇಲೆ ರಾತ್ರಿ ಮರ ಬಿದ್ದು ಹೊರಗೆ ಬರೋಕಾಗದೆ GBA ಅಧಿಕಾರಿಗಳಿಗೆ ದೂರು ಕೊಟ್ರು. ಗಂಟೆಗಟ್ಟಲೆ ಕಾಯಿಸಿದ GBA ಅಧಿಕಾರಿಗಳು ಕೊನೆಗೆ ಬಂದು ಮರ ತೆರವು ಮಾಡಿದ್ರು. ಮರ ಅವಾಗ ಟ್ರಿಮ್ ಮಾಡಿ ಇಟ್ರೆ ಈ ತರ ಆಗೋದಿಲ್ಲ. ನಾವು ಹೇಳ್ತೀವಿ, ನಾವು ಹೇಳೋದಂತಿಲ್ಲ. ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರೆಲ್ಲ ಎಜುಕೇಟೆಡ್ ತಾನೆ, ಯಾರು ಅನ್ಎಜುಕೇಟೆಡ್ ಅಂತಿಲ್ಲ. ಅವ್ರವ್ರು ನೋಡ್ಕೊಂಡು ಅವಾಗ ಮಾಡಿದ್ರೆ ಉಂಟು. ಬೆಂಗಳೂರಲ್ಲಿ ನಿನ್ನೆ ರಾತ್ರಿ ಒಂದೇ ದಿನ 131 ಮರಗಳು ಬುಡ ಸಮೇತ ಉರುಳಿ ಬಿದ್ದಿವೆ. 192 ಮರದ ರೆಂಬೆ ಕೊಂಬೆಗಳು ಮುರಿದು ಬಿದ್ದಿವೆ. ಕೇಂದ್ರ ಪಾಲಿಕೆ ವ್ಯಾಪ್ತಿಯಲ್ಲಿ 50 ಮರ ಬಿದ್ದಿದ್ರೆ ದಕ್ಷಿಣ ಪಾಲಿಕೆ ವ್ಯಾಪ್ತಿಯಲ್ಲಿ 2 ಮರ ಬಿದ್ದಿದೆ. ಪಶ್ಚಿಮ ಪಾಲಿಕೆ ವ್ಯಾಪ್ತಿಯಲ್ಲಿ 52, ಉತ್ತರ ಪಾಲಿಕೆ ವ್ಯಾಪ್ತಿಯಲ್ಲಿ 13 ಹಾಗೂ ಪೂರ್ವ ಪಾಲಿಕೆ ವ್ಯಾಪ್ತಿಯಲ್ಲಿ 7 ಮರಗಳು ಬಿದ್ದಿವೆ. GBA ಅರಣ್ಯ ಇಲಾಖೆ ಪಡೆಯವರು ನೆಲಕ್ಕಚ್ಚಿರುವ ಮರಗಳನ್ನು ಕಟ್ ಮಾಡಿ ರಸ್ತೆ ಬದಿಯಲ್ಲೇ ಬಿಟ್ಟು ಹೋಗ್ತಿದ್ದಾರೆ.
ನಾಳೆ ಬರ್ತೀವಿ, ನಾಡಿದ್ದು ತೆಗಿತೀವಿ ಅಂತ ಹೇಳಿ ಹೋಗ್ತಿದ್ದಾರೆ. ಇನ್ನೂ ಹಾನಿಯಾದ ವಾಹನಗಳಿಗಾಗಲಿ ಮನೆಗಳಿಗಾಗಲಿ ಸದ್ಯಕ್ಕೆ ನಯಾ ಪೈಸೆ ಪರಿಹಾರ ಘೋಷಿಸಿಲ್ಲ. ಸರ್ಕಾರ ಪರಿಹಾರ ಘೋಷಿಸಬೇಕು ಅನ್ನೋದು ಬಿಜೆಪಿ ಶಾಸಕರ ಆಗ್ರಹ. ಒಂದು 30ರಿಂದ 35 ಬಿದ್ದಿದೆ. ಕಂಬಗಳು ಒಂದು 20ರಿಂದ 25 ಕಂಬಗಳು ಬಿದ್ದಿದೆ. ಒಂದು 4-5 ಕಾರ್ ಮೇಲೆ ಜಖಮಾಗಿದೆ. ಕಾರು ಕೆಲವು ಕಡೆ ಕಾರ್ ಸಂಪೂರ್ಣವಾಗಿ ಹಾಳಾಗಿದೆ. ಇನ್ನೂ ಎತ್ತಕ್ಕಾಗಿಲ್ಲ. ಇದನ್ನ ಸರ್ಕಾರನೇ ಮಾನವೀಯ ದೃಷ್ಟಿಯಿಂದ ಕೊಡಬೇಕು. ಈಗ 3-4 ಆಟೋ ಮೇಲೆ ಬಿದ್ದೋಗಿದೆ. ಬಡವರವರು, ಒಂದಕ್ಕೆ ಇನ್ಶೂರೆನ್ಸೇ ಇಲ್ಲ. ಅದ್ರಲ್ಲಿ ತಗೊಂಡೋಗಿ ಊಟ ತಗೊಂಡೋಗಿ ಎಲ್ಲೋ ಒಂದ್ ಕಡೆ ಅದು ಮಾರ್ಕೊಂಡು ಜೀವನ ಮಾಡ್ತಾ ಇದ್ರು. ಅಂಥವಕ್ಕೆ ಮಾನವೀಯ ದೃಷ್ಟಿಯಿಂದ ಏನ್ ಸಹಾಯ ಮಾಡೋದಕ್ಕೆ ಸಾಧ್ಯ ಇದೆ ಅದನ್ನ ಮಾಡಬೇಕು ಅಂತ ಮುಖ್ಯಮಂತ್ರಿಗಳನ್ನ ಮತ್ತು ಉಪಮುಖ್ಯಮಂತ್ರಿಗಳನ್ನ ಕೇಳ್ಕೊಂತೇನೆ. ರಾಜಧಾನಿ ಬೆಂಗಳೂರಲ್ಲಷ್ಟೇ ಮಳೆರಾಯ ಅವಾಂತರಗಳನ್ನ ಮಾಡಿಲ್ಲ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಸಾವು ನೋವನ್ನೇ ತಂದಿಟ್ಟಿದ್ದಾನೆ. ಕೋಲಾರದಲ್ಲಿ ಸುರಿದ ಜೋರು ಮಳೆಗೆ ಕುರಿ ಶೆಡ್ ಮೇಲೆ ಮರಬಿದ್ದು 66 ವರ್ಷದ ನಾರಾಯಣಪ್ಪ ಅನ್ನೋರು ಜೀವ ಬಿಟ್ಟಿದ್ದಾರೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಹಸಾಂಡಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಗಂಭೀರವಾಗಿ ಗಾಯವಾಗಿದ್ದ ರೈತನನ್ನ ಮಾಲೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ರು. ಆದರೆ ಚಿಕಿತ್ಸೆ ಫಲಿಸಲಿಲ್ಲ. ದೇವರು ಕರುಣೆ ತೋರಿಸಲಿಲ್ಲ. ಚಿತ್ರದುರ್ಗದ ಓಬಣ್ಣನಹಳ್ಳಿ ಸರ್ಕಾರಿ ಶಾಲೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ನಾಯಕನಹಟ್ಟಿಯ ಪೊಲೀಸ್ ಠಾಣೆ ಆವರಣಕ್ಕೂ ನೀರು ನುಗ್ಗಿದೆ. 3 ವರ್ಷದಿಂದ ಇದೇ ಪರಿಸ್ಥಿತಿ ಇದ್ರೂ ಪಂಚಾಯಿತಿಯವರು ಪರ್ಯಾಯ ವ್ಯವಸ್ಥೆ ಮಾಡಿಲ್ಲ. ಇನ್ನು ದಾವಣಗೆರೆಯಲ್ಲೂ ಅಷ್ಟೇ. ನಗರದ ಶಂಕರವಿಹಾರ ಬಡಾವಣೆಯಲ್ಲಿ ಚರಂಡಿ ಅವ್ಯವಸ್ಥೆಯಿಂದ ರಸ್ತೆಗಳು ಕೆರೆಗಳಂತಾಗಿವೆ. ಮನೆ ಮುಂದೆ ನಿಲ್ಲಿಸಿದ್ದ ವಾಹನಗಳು ನೀರಲ್ಲಿ ಮುಳುಗಿವೆ. ಪ್ರತಿ ಮಳೆಗೂ ಇದೇ ಪಾಡುವಂತ ಜನರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಇದೇ ದಾವಣಗೆರೆ ತಾಲೂಕಿನ ಮಾಗಾನಹಳ್ಳಿ, ಅಮೃತನಗರ, ಕಡ್ಲೆಬಾಳ್, ಅರಸಾಪು ಸೇರಿದಂತೆ ಬಹುತೇಕ ಗ್ರಾಮಗಳಲ್ಲಿ ಅಪಾರ ಪ್ರಮಾಣದ ಭತ್ತದ ಬೆಳೆ ನೀರು ಪಾಲಾಗಿದೆ. ಕೋಲಾರದಲ್ಲಿ ಸುರಿದ ಮಳೆಗೆ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ. ಮುಳಬಾಗಿಲು ತಾಲೂಕಿನ ಕೀಲಗಾಣಿ ಗ್ರಾಮದಲ್ಲಿ ಮಂಜುನಾಥ್ ಎನ್ನುವವರು 1.5 ಎಕರೆ ಪ್ರದೇಶದಲ್ಲಿ ಬಾಳೆ ಬೆಳೆ ಬೆಳೆದಿದ್ರು. ಆದರೆ ನಿನ್ನೆಯ ಮಳೆಗೆ ಬಾಳೆ ಬೆಳೆ ಸಂಪೂರ್ಣ ನೆಲಕ್ಕಚ್ಚಿದೆ. ಸುಮಾರು 200ಕ್ಕೂ ಅಧಿಕ ಮರಗಳು ನಾಶವಾಗಿದೆ. ಬಿರುಗಾಳಿ ಮಳೆಗೆ ಆನೇಕಲ್ ಸಮೀಪದ ಇಂಡ್ಲವಾಡಿ ಬಳಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಗುದ್ದಲಿ ಪೂಜೆಗೆ ಹಾಕಲಾಗಿದ್ದ ಜರ್ಮನ್ ಟೆಂಟ್ ಕುಸಿದು ಬಿದ್ದಿದೆ. ನಾಳೆ ಸಿಎಂ ಸಿದ್ದರಾಮಯ್ಯ ಗುದ್ದಲಿ ಪೂಜೆ ನೆರವೇರಿಸಬೇಕಿತ್ತು. ಆದರೆ ತಡರಾತ್ರಿಯ ಬಿರುಗಾಳಿಗೆ ಸ್ವಾಗತಕ್ಕೆ ಹಾಕಲಾಗಿದ್ದ ಫ್ಲೆಕ್ಸ್ ಸಹಿತ ಹಾರಿ ಹೋಗಿದ್ದು ಟೆಂಟ್ ಕುಸಿದು ಬಿದ್ದಿದೆ. ಚಾಮರಾಜನಗರ ಜಿಲ್ಲೆಯ ಅಮ್ಮನಪುರ ಗ್ರಾಮದಲ್ಲಿ ಧಾರಾಕಾರ ಮಳೆಗೆ 1000 ಬಾಳೆಗಿಡ ನೆಲಕ್ಕಚ್ಚಿದೆ. 3 ಲಕ್ಷಕ್ಕೂ ಹೆಚ್ಚು ನಷ್ಟವಾಗಿದ್ದು ಪರಿಹಾರಕ್ಕಾಗಿ ಸರ್ಕಾರದತ್ತ ಕೈಚಾಚಿದ್ದಾರೆ. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಅವರಿಗೆ ಏನೂ ಗೊತ್ತೇ ಇಲ್ಲವಂತೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ರಾಜೇನಹಳ್ಳಿ ಗ್ರಾಮದ ಸುಬ್ರಮಣಿ ಅನ್ನೋ ರೈತ ಇವರು. ಒಡವೆಗಳನ್ನ ಅಡವಿಟ್ಟು ಸಾಲ ಮಾಡಿ 2 ಎಕರೆ ಜಮೀನಿನಲ್ಲಿ ನೆಟ್ ಹೌಸ್ನಲ್ಲಿ ಬೆಳೆದಿದ್ದ ಬೆಳೆ ಗಾಳಿ ಮಳೆಗೆ ಸಂಪೂರ್ಣವಾಗಿ ನೆಲಸಮವಾಗಿದೆ. ಚಿಕ್ಕಬಳ್ಳಾಪುರದ ಗೌರಿಬಿದನೂರು ತಾಲೂಕಿನ ಚೀಲಮನಹಳ್ಳಿ ಸುತ್ತಮುತ್ತ ಆಲಿಕಲ್ಲು ಮಳೆಗೆ ಬಾಳೆ ತೋಟವೇ ನೆಲಕ್ಕಚ್ಚಿದೆ. ಗಿಡಗಳಲ್ಲಿ ಬಾಳೆಗೊನೆಗಳು ಸಮೃದ್ಧವಾಗಿದ್ದರೂ ಮಳೆಯಿಂದ ಬೆಳೆ ನಷ್ಟವಾಗಿದೆ. ನಾಳೆಯೂ ರಾಜ್ಯದಲ್ಲಿ ಮಳೆ ಮುಂದುವರಿಯಲಿದ್ದು 10 ಜಿಲ್ಲೆಗೆ ಆರೆಂಜ್ ಅಲರ್ಟ್, 18 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ಘೋಷಿಸಿದೆ. ಬೆಂಗಳೂರು, ಮೈಸೂರು, ಹಾಸನ, ಚಿಕ್ಕಬಳ್ಳಾಪುರದಲ್ಲಿ ಬಿರುಗಾಳಿ ಸಹಿತ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದೆ. ಸೊ ನಿಮ್ಮ ಹುಷಾರಲ್ಲಿ ನೀವಿರಿ. ಹೀಗೆ ರಾಜ್ಯದಲ್ಲಿ ಮಳೆ ಸೃಷ್ಟಿಸಿರುವಂತಹ ಸಮಸ್ಯೆಗಳು ಇವತ್ತಿಗೆ ಕೊನೆ ಆಗಲ್ಲ. ಪರಿಹಾರ ಕೇಳ್ತಿರುವ ರೈತರ ಕಷ್ಟವನ್ನು ಸರ್ಕಾರ ಯಾವಾಗ ಕೇಳುತ್ತೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇದೆ. ಇನ್ನೊಂದು ಕಡೆ ಪ್ರಕೃತಿಯ ಕಣ್ಣುಮುಚ್ಚಾಲೆ ಆಟ ಇಷ್ಟಕ್ಕೆ ಮುಗಿದಿಲ್ಲ. ಯಾಕಂದ್ರೆ ದಕ್ಷಿಣ ಭಾರತದಲ್ಲಿ ಮಳೆ ಅಬ್ಬರಿಸ್ತಾ ಇದ್ರೆ ಉತ್ತರ ಭಾರತದಲ್ಲಿ ರಣ ಬಿಸಿಲು ಹೊಡೆತವನ್ನು ಕೊಡ್ತಾ ಇದೆ. ಇಷ್ಟು ಸಾಲದು ಎಂಬಂತೆ ಹಿಮದ ಮಳೆ ಬೇರೆ ಸುರಿಯೋದಿಕ್ಕೆ ಶುರುವಾಗಿದೆ. ಇಲ್ಲಿ ಈಗಾಗಲೇ ನಾವು ಭಾರತದ ಚಿತ್ರಣವನ್ನು ನೋಡಿದಾಗ ಇಲ್ಲಿ ಗ್ರೀನ್ ಕಲರ್ನಲ್ಲಿ ಕಾಣುವಂಥದ್ದು ಕೇರಳ, ಕರ್ನಾಟಕದ ಕರಾವಳಿ ಜಿಲ್ಲೆಗಳು, ಗುಜರಾತ್ ರಾಜ್ಯ. ನಾಳೆ ಈ ಭಾಗದಲ್ಲಿ ಮಳೆ ಆಗೋದಿಲ್ಲ ಅಂತ ಹವಾಮಾನ ಇಲಾಖೆ ಹೇಳ್ತಿದೆ. ಆದರೆ ಕರಾವಳಿ ಕರ್ನಾಟಕ ಬಿಟ್ಟರೆ ನಮ್ಮ ರಾಜ್ಯದ ಬಹುತೇಕ ಕಡೆಗಳಲ್ಲಿ ಮಳೆ ಆಗುತ್ತೆ ಅಂತ ಕೇಂದ್ರ ಹವಾಮಾನ ಇಲಾಖೆ ವಾರ್ನಿಂಗ್ ಅನ್ನು ಕೊಟ್ಟಿದೆ. ಇನ್ನು ಸಂಪೂರ್ಣ ಕೆಂಪು ಬಣ್ಣದಲ್ಲಿ ಮಾರ್ಕ್ ಮಾಡಿರತಕ್ಕಂತಹ 5 ರಾಜ್ಯಗಳಲ್ಲಿ ಉತ್ತರ ಪ್ರದೇಶ, ಛತ್ತೀಸ್ಗಢ, ತೆಲಂಗಾಣ, ಒಡಿಶಾ, ಕರಾವಳಿ ಮತ್ತು ಆಂಧ್ರ ಪ್ರದೇಶ, ಈ 5 ರಾಜ್ಯಗಳಲ್ಲಿ ಮಳೆ ಕಡಿಮೆ ಇದೆ. ಆದರೆ ಬೆಳಗ್ಗೆಯಿಂದ ಸಂಜೆವರೆಗೂ 35ರಿಂದ 40 ಡಿಗ್ರಿಯಷ್ಟು ಬಿಸಿಲು ಸುಡಲಿದೆ. ರಾತ್ರಿ ಆದಮೇಲೆ 40ರಿಂದ 50 ಮಿಲಿಮೀಟರ್ನಷ್ಟು ಜೋರು ಮಳೆ ಕೂಡ ಆಗುತ್ತೆ ಅಂತ ಭಾರತ ಹವಾಮಾನ ಇಲಾಖೆ ವಾರ್ನಿಂಗ್ ಕೊಟ್ಟಿದೆ.
ಹಾಗೆಯೇ ಕಿತ್ತಳೆ ಬಣ್ಣದಲ್ಲಿ ಕಾಣ್ತಿರುವಂತಹ ಹರಿಯಾಣ, ಮಧ್ಯಪ್ರದೇಶ, ಅಸ್ಸಾಂ, ಒಡಿಶಾ ಭಾಗದಲ್ಲಿ ಬಿಸಿ ಗಾಳಿ ಹೆಚ್ಚಾಗಿರುತ್ತೆ. ರಾತ್ರಿ ಆದಮೇಲೆ ತುಂತುರು ಮಳೆನೂ ಕೂಡ ಬರುತ್ತೆ ಅಂತ IMDಯವರು ವಾರ್ನಿಂಗ್ ಕೊಟ್ಟಿದ್ದಾರೆ. ಬೆಳಗ್ಗೆ ಬಿಸಿಲು, ಮಧ್ಯಾಹ್ನ ರಣ ಬಿಸಿಲು, ಸಂಜೆ ಆಗ್ತಾ ಇದ್ದಂತೆ ಮೋಡ ಮುಸುಕಿದಂತಹ ವಾತಾವರಣ. ರಾತ್ರಿ ಹೊತ್ತಲ್ಲಿ ಮಳೆ. ಇಷ್ಟಕ್ಕೆ ಪ್ರಕೃತಿ ಆಟ ಮುಗಿದಿಲ್ಲ. ಹಿಮಾಚಲ ಪ್ರದೇಶ, ಉತ್ತರಾಖಂಡದಲ್ಲಿ ಸಿಕ್ಕಾಪಟ್ಟೆ ಹಿಮಮಳೆ ಬೇರೆ ಆಗ್ತಾ ಇದೆ. ಹಿಮಾಚಲ ಪ್ರದೇಶದ ಮನಾಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹಿಮಮಳೆ ಇವತ್ತು ಬಹಳ ಜೋರಾಗಿತ್ತು. ರೋಹ್ಟಾಂಗ್ ಪಾಸ್ ಮತ್ತು ಹತ್ತಿರದ ಪ್ರದೇಶಗಳಲ್ಲಿ ಹಿಮಪಾತ ದಾಖಲಾಗಿದೆ. ಅಂದಾಜು 5 ರಿಂದ 7 ಸೆಂಟಿಮೀಟರ್ನಷ್ಟು ಹಿಮಮಳೆಯಾಗಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿಯನ್ನ ಹಂಚಿಕೊಂಡಿದೆ. ಭಾರತದಲ್ಲಿ ಮಳೆ ಬಿಸಿಲಿನ ಜೊತೆಗೆ ಹಿಮಮಳೆಯೂ ಆಗ್ತಾ ಇದ್ರೆ ಚೀನಾ ಮತ್ತು ನ್ಯೂಯಾರ್ಕ್ನಲ್ಲಿ ಜಲಪ್ರಳಯವೇ ಸೃಷ್ಟಿಯಾಗಿದೆ. ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಭಾರಿ ಮಳೆ ಆಗ್ತಾ ಇದ್ದು ನ್ಯೂಯಾರ್ಕ್ ನಗರದಲ್ಲಿ ಅಕ್ಷರಶಃ ಜಲಪ್ರವಾಹ ಸೃಷ್ಟಿಯಾಗಿದೆ. ಮನೆಗಳು, ಮೆಟ್ರೋ ನಿಲ್ದಾಣಗಳೆಲ್ಲ ನೀರು ನುಗ್ಗಿದೆ. 100 ಕಾರುಗಳು ಕೊಚ್ಚಿ ಹೋಗಿದ್ದಾವೆ. ನಮ್ಮ ಬೆಂಗಳೂರಿಗೂ ನ್ಯೂಯಾರ್ಕ್ಗೂ ಬಹಳ ವ್ಯತ್ಯಾಸ ಏನಿಲ್ಲ. ಬೆಂಗಳೂರಲ್ಲಿ ಹೇಗೆ ಮಳೆ ಬಂದಾಗ ನೀರು ರಸ್ತೆ ತುಂಬ ನದಿಗಳ ಸ್ವರೂಪದಲ್ಲಿ ಹರಿತಾ ಇರುತ್ತೋ ಅದಕ್ಕಿಂತ ಜಾಸ್ತಿನೇ ಹರಿತಾ ಇದೆ ನ್ಯೂಯಾರ್ಕ್ನಲ್ಲಿ. 1200ಕ್ಕೂ ಹೆಚ್ಚು ಅಂಗಡಿ, ಮನೆಗಳಿಗೆ ನೀರು ನುಗ್ಗಿದೆ. ನ್ಯೂಯಾರ್ಕ್ ನಗರದ ಬೀದಿಗಳು, ಸುರಂಗ ಮಾರ್ಗಗಳೆಲ್ಲ ನೀರಲ್ಲಿ ಮುಚ್ಚಿ ಹೋಗಿದ್ದು 4 ದಿನಗಳ ಮಟ್ಟಿಗೆ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ದಾರೆ. ಹಾನಿಯನ್ನ ಯಾವ ಸ್ವರೂಪದಲ್ಲಿ ಹಾನಿಗಳಾಗಿದ್ದಾವೆ ಅನ್ನೋದು ಇದು ತೋರಿಸ್ತಾ ಇದೆ ಮತ್ತು ಅಲ್ಲಿನ ಆಡಳಿತ ಈ ವ್ಯವಸ್ಥೆಗಳನ್ನು ಮಾಡ್ತಾ ಇದೆ. ಇದು ನ್ಯೂಯಾರ್ಕ್ನ ಪರಿಸ್ಥಿತಿ. ಆದರೆ ಚೀನಾದಲ್ಲಂತೂ ಜಲಪ್ರವಾಹಕ್ಕೆ 2 ದಿನಗಳಲ್ಲಿ 22 ಜನ ಸತ್ತಿದ್ದಾರೆ. ಮಧ್ಯ ಚೀನಾ ಮತ್ತು ನೈಋತ್ಯ ಚೀನಾದಲ್ಲಿ 22 ಜನರು ಸಾವಿಗೀಡಾಗಿದ್ದಾರೆ. 35ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ. ಸಾರಿಗೆ, ವಿದ್ಯುತ್ ಸಂಪರ್ಕಗಳು ಕಡಿತಗೊಂಡಿವೆ. ಶಾಲೆಗಳಿಗೆ 5 ದಿನಗಳ ಕಾಲ ರಜೆ ಘೋಷಣೆಯನ್ನು ಮಾಡಲಾಗಿದೆ. ಚೀನಾದಲ್ಲಿ ಆಗ್ತಿರುವಂತಹ ಜಲಪ್ರಳಯ ಮುಂದಿನ ದಿನಗಳಲ್ಲಿ ಇನ್ನೂ ಸಿಕ್ಕಾಪಟ್ಟೆ ಸಮಸ್ಯೆಗಳನ್ನು ಸೃಷ್ಟಿಸಬಹುದು ಅಂತ ಹೇಳಲಾಗಿದೆ. ನೀರಾವರಿ ಯೋಜನೆಗಳಿಗೆ, ಹಾಸ್ಟೆಲ್ಗಳು, ಲ್ಯಾಬ್ಗಳಿಗೆ ಕೋಟಿ ಹಣ ಬಿಡುಗಡೆ ಮಾಡಿ ಸರ್ಕಾರ ಅನುಮೋದನೆಯನ್ನು ಕೊಟ್ಟಿದೆ. ಆದರೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿದ್ದ 52 ಕ್ರಿಮಿನಲ್ ಮೊಕದ್ದಮೆಗಳನ್ನು ವಾಪಸ್ ಪಡೆಯೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧದ ಪ್ರತಿಭಟನೆ, ಬಿಜೆಪಿ ನಾಯಕರ ವಿರುದ್ಧದ ಹೋರಾಟ ಇವುಗಳನ್ನೆಲ್ಲ ಮಾಡಿದಂತಹ ಕಾಂಗ್ರೆಸ್ ನಾಯಕರ ಮೇಲಿನ ಕೇಸ್ಗಳನ್ನು ವಾಪಸ್ ಪಡೆಯಲಾಗಿದೆ. ಹಾಗೆಯೇ ಬೆಳೆ ವಿಮೆ, ನಷ್ಟ ಪರಿಹಾರ, ಬೆಂಬಲ ಬೆಲೆಗೆ ಆಗ್ರಹಿಸಿ ಪ್ರತಿಭಟನೆ ಮಾಡಿದ್ದ ರೈತ ನಾಯಕರ ಮೇಲಿನ ಕೇಸ್ಗಳನ್ನು ವಾಪಸ್ ಪಡೆಯಲಾಗಿದೆ. ಕಾವೇರಿ ಗಲಾಟೆ, ತಮಿಳುನಾಡು ಸರ್ಕಾರದ ವಿರುದ್ಧದ ಪ್ರತಿಭಟನೆ, ಹಿಂದಿ ಇಂಗ್ಲಿಷ್ ಬಳಕೆ ವಿರುದ್ಧದ ಪ್ರತಿಭಟನೆ ಮಾಡಿದ್ದ ಕರವೇ ನಾರಾಯಣಗೌಡ, ವಾಟಾಳ್ ನಾಗರಾಜ್ ಸೇರಿದಂತೆ ಕನ್ನಡ ಪರ ಹೋರಾಟಗಾರರ ವಿರುದ್ಧ ದಾಖಲಾಗಿದ್ದ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹಿಂಪಡೆಯುವುದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಂಡಿದೆ. ಒಳ ಮೀಸಲಾತಿ ಹೋರಾಟ ಮಾಡಿದ್ದ ದಲಿತ ಪರ ಸಂಘಟನೆಗಳ ಮೇಲಿನ ಕೇಸ್ ಕೂಡ ವಾಪಸ್ ಆಗಿದೆ. ಹಾಗೆ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರೂ ಕೂಡ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ದ ಅಂದರೆ ಪ್ರತಿಪಕ್ಷದವರ ವಿಚಾರಗಳನ್ನು ಕೂಡ ಕೇಸ್ಗಳನ್ನು ಕೂಡ ಸರ್ಕಾರ ಅಭಿಯೋಜನೆಯಿಂದ ವಾಪಸ್ ಪಡೆಯುವುದಕ್ಕೆ ಮುಂದಾಗಿದೆ. ಆದರೆ ಪ್ರತಿಪಕ್ಷಗಳು ಇದನ್ನೆಲ್ಲ ಬಿಟ್ಟು ಕೇಳುತ್ತಿರುವಂಥದ್ದು ಒಂದೇ ಪ್ರಶ್ನೆ. 4 ವರ್ಷದ ಹಿಂದೆ ನಡೆದಿದ್ದ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಲಾಡ್ಲೆ ಮಶಾಕ್ ದರ್ಗಾ ಗಲಭೆ ಆಗಿತ್ತು. ಆಗ ಗಲಭೆಕೋರರ ಮೇಲೆ ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲಿಸಲಾಗಿತ್ತು. ಅದನ್ನು ಯಾಕೆ ವಾಪಸ್ ತಗೊಂಡ್ರಿ ಅನ್ನುವಂತಹ ಪ್ರಶ್ನೆಯನ್ನು ಹಿಂದೂ ಪರ ಸಂಘಟನೆಗಳವರು ಕೇಳ್ತಿದ್ದಾರೆ. ಬಿಜೆಪಿಯವರ ಈ ಪ್ರಶ್ನೆ ಈಗ ಸರ್ಕಾರ ಮತ್ತು ಪ್ರತಿಪಕ್ಷಗಳ ಮಧ್ಯೆ ಜಗಳವನ್ನು ತಂದಿಟ್ಟಿದೆ. ಎಲ್ಲೋ ಒಂದು ಕಡೆ ಮುಸಲ್ಮಾನ್ ವೋಟ್ ಬ್ಯಾಂಕ್ ದೂರ ಆಗ್ತಾ ಇದೆ ಅಂತೇಳಿ ಸರ್ಕಾರಕ್ಕೆ ಅನ್ನಿಸ್ತಾ ಇದೆ. ಆ ಕಾರಣಕ್ಕೆ ಈ ಎಲ್ಲ ಪ್ರಕ್ರಿಯೆಗಳನ್ನು ಇವತ್ತು ಸರ್ಕಾರ ಮಾಡ್ತಾ ಇದ್ದಾರೆ. SIRನ ಬಗ್ಗೆಯೂ ಕೂಡ ಸರ್ಕಾರ ಯಾಕೆ ಇವತ್ತು ತಕರಾರು ತೆಗಿತಾ ಇದೆ ಅಂತ ಕೇಳಿದರೆ, ಭಾರತೀಯರು ಕಾಂಗ್ರೆಸ್ಸಿನಿಂದ ದೂರ ಆಗಿಬಿಟ್ಟಿದ್ದಾರೆ ಅಂತ ಅನ್ಸಕ್ಕೆ ಶುರುವಾಗಿದೆ. ಹಾಗಾಗಿ ಯಾರು ಅಕ್ರಮವಾಗಿ ಬಾಂಗ್ಲಾದೇಶದಿಂದ ಬಂದಿದ್ದಾರೆ ಅಂಥವರ ವೋಟ್ ಬ್ಯಾಂಕಿನ ಮೇಲೆಯೇ ಕಾಂಗ್ರೆಸ್ ನಿಂತಿರೋದು. ಯಾವಾಗಲೂ ಈ ಥರ ಮಾಡಿದಾಗ ಅದನ್ನೊಂದು ಹೇಳಿಬಿಡ್ತಾರೆ ಅವರು. ಮುಸ್ಲಿಂ ಪಾಕಿಸ್ತಾನ ಅಂದರೆ ಜನ ನೇರವಾಗಿ ಅಟ್ರಾಕ್ಟ್ ಆಗ್ತಾರೆ. ಹೀಗಾಗಿ ಅದು ಸ್ಟ್ಯಾಂಡರ್ಡು ಅಲಿಗೇಷನ್. ಠಾಣೆಗಳಿಗೆ ಬೆಂಕಿ ಹಚ್ಚೋದು, ಪೊಲೀಸ್ ಇಲಾಖೆಯ ವಾಹನಗಳಿಗೆ ಬೆಂಕಿ ಹಚ್ಚೋದು, ಕಲ್ಲು ಹೋರಾಟ ಮಾಡಿದ್ದು, ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ದು, ಇವು ಕ್ರಿಮಿನಲ್ ಕೇಸ್ಗಳು. ಈ ದುಂಡಾವರ್ತಿ ನಡೆಯನ್ನು ತಕ್ಷಣ ಅವರು ಕೈ ಬಿಡಬೇಕು. ಈ ಕೇಸ್ಗಳನ್ನು ಯಾವುದೇ ಕಾರಣಕ್ಕೂ ವಾಪಸ್ ತೆಗೆದುಕೊಳ್ಬಾರ್ದು ಅಂತೇಳಿ ನಾನು ಮನವಿ ಮಾಡ್ತೇನೆ. ಸಬ್ ಕಮಿಟಿಯಲ್ಲಿ ಪ್ರತಿಯೊಂದು ಕೇಸನ್ನು ಕೂಡ ಇಂಡಿವಿಜುವಲ್ ಆಗಿ ಚರ್ಚೆ ಮಾಡಿ ಇದು ವಾಪಸ್ ತಗೊಳ್ಬೋದು, ಕಾನೂನಾತ್ಮಕವಾಗಿ ಇದಕ್ಕೆ ವಾಪಸ್ ತಗೊಳ್ಳೋಕೆ ಅವಕಾಶ ಇದೆ ಅಂತ ಹೇಳಿ ಅದನ್ನು ಕ್ಯಾಬಿನೆಟ್ ಸಬ್ ಕಮಿಟಿ ತೀರ್ಮಾನ ಮಾಡಿತ್ತು. ನೋಡಿ, ಈಗ ಸಿದ್ದರಾಮಯ್ಯನವರು ಒಂದು ಅತಿರೇಕದ ಪರಿಣಾಮ. ಇವರು ಸಿದ್ದರಾಮಯ್ಯನವ್ರದ್ದು ಅತಿ ಆಯಿತು ನೋಡಿ. ಎಷ್ಟೋ ಹಿಂದೂ ಕಾರ್ಯಕರ್ತರಿಗೂ ಗೋ ರಕ್ಷಣೆ ಸಲುವಾಗಿ ಅವ್ರದ್ದು ಹತ್ಯೆಗಳಾಗ್ಯಾವ ಮತ್ತು ಎಷ್ಟೋ ಸಲ ಅವ್ರ ಮ್ಯಾಗೂ ದಾಖಲೆಗಳಾಗ್ಯಾವ. ಅವ್ರೂ ಸಹ ಸಮಾನ ನೀನು ಜಾತ್ಯತೀತ ಇತ್ತಂದ್ರೆ ಎಲ್ಲರನ್ನೂ ನೋಡ್ಬೇಕಲ್ಲ. ಕೇಸ್ಗಳು ಯಾರೇ ಇದ್ರೂ ಅವ್ರ ಮೇಲೆ ಕಾನೂನು ಕ್ರಮ ಆಗೇ ಆಗುತ್ತೆ. ದೊಣ್ಣೆ ತಲವಾರು ಇಟ್ಕೊಂಡ್ರೇನೂ ಆಯಿತು, ಪ್ರಚೋದನಕಾರಿ ಭಾಷಣ ಮಾಡಿದ್ರೇನೂ ಆಯಿತು,
ಆದ್ದರಿಂದ ಈ ಕರ್ನಾಟಕ ರಾಜ್ಯ 3 ವರ್ಷದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ನೆಲೆಸಿದರೆ ನಾವೆಲ್ಲರೂ ಸಹ ಹೆಮ್ಮೆ ಬೀಳಬೇಕಾಗಿರ್ತಕ್ಕಂಥದ್ದು. ಒಂದು ಕಡೆ ರಾಜ್ಯ ಸರ್ಕಾರ ನೋಡಿ ದ್ವೇಷ ಭಾಷಣದಂತಹ ಮಸೂದೆಗಳನ್ನು ತರುತ್ತೆ, ಅದರ ಮೂಲಕವಾಗಿ ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕಬೇಕು ಅಂತೇಳಿ ಹೊರಡುತ್ತೆ. ಈ ರೀತಿಯಾಗಿ ಅಭಿಯೋಜನೆಯಿಂದ ಕೈ ಬಿಡೋದಿದ್ರೆ ದ್ವೇಷ ಭಾಷಣಕ್ಕೆ ನಾಳೆ ಕೇಸ್ ಹಾಕಿದ್ರು ಕೂಡ ಮತ್ತೊಂದು ಸರ್ಕಾರ ಬಂದಾಗ ಅದನ್ನು ಅಭಿಯೋಜನೆಯಿಂದ ಕೈ ಬಿಡುತ್ತೆ. ಆ ಸರ್ಕಾರ ಹಾಕಿದ ಕೇಸ್ಗಳನ್ನು ಈ ಸರ್ಕಾರ ಬಂದಾಗ ಅಭಿಯೋಜನೆಯಿಂದ ಕೈ ಬಿಡುತ್ತೆ. ಅಲ್ಲಿಗೆ ದ್ವೇಷ ಭಾಷಣ ಮಾಡೋರು ಮಾಡ್ಕೊಂಡೇ ಹೋಗ್ತಾ ಇರ್ತಾರೆ, ಗಲಭೆ ಎಬ್ಬಿಸ್ತಾನೆ ಹೋಗ್ತಾ ಇರ್ತಾರೆ. ಲಾಡ್ಲೆ ಮಶಾಕ್ ದರ್ಗಾ ಗಲಭೆ ಪ್ರಕರಣ ವಾಪಸ್ ಪಡೆದಿದ್ದಕ್ಕೆ ಬಿಜೆಪಿಯವರು ವಿರೋಧಿಸ್ತಾ ಇದ್ದಾರೆ, ಕಾಂಗ್ರೆಸ್ನವರು ಇದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಇದೇ ವಿಷಯದಲ್ಲಿ ಮಾತಾಡ್ತಿರುವಂತಹ ಬಿಜೆಪಿ ಹಾಗೂ ಹಿಂದೂಪರ ಸಂಘಟನೆಯವರಿಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರದ್ದೇ ಶೈಲಿಯಲ್ಲಿ ಉತ್ತರ ಕೊಟ್ಟರು. ಏನಿಲ್ಲ, ಇದು ರಾಜಕೀಯವಾಗಿ ಅವ್ರ ಮೇಲೆಲ್ಲ ಕೇಸ್ ಹಾಕಿದ್ರು. ರೈತರ ಮೇಲೆ ತಗೊಂಡಿದ್ದೀವಿ, ಕನ್ನಡ ಚಳುವಳಿಗಾರರ ಮೇಲೆ ತಗೊಂಡಿದ್ದೀವಿ, ಅವರೆಲ್ಲ ಹೋರಾಟ ಮಾಡಿದವ್ರ ಮೇಲೆ ತೆಗೆದುಕೊಂಡಿದ್ದೀವಿ, ತಪ್ಪೇನಿಲ್ಲ. ಇನ್ನು ಆಳಂದದ ಲಾಡ್ಲೆ ಮಶಾಕ್ ದರ್ಗಾ ಕೇಸ್ನ ಕ್ರಿಮಿನಲ್ ಕೇಸ್ ವಾಪಸ್ ಯಾಕಿಷ್ಟು ವಿವಾದ ಎಬ್ಬಿಸಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಈ ಪ್ರಕರಣವನ್ನು ನೋಡಬೇಕು ಅಂದರೆ 4 ವರ್ಷದ ಹಳೆಯ ಫೈಲ್ಗಳನ್ನು ರಿಓಪನ್ ಮಾಡಲೇಬೇಕಾಗುತ್ತೆ. ಕಲಬುರಗಿ ಜಿಲ್ಲೆ ಆಳಂದದ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ರಾಘವ ಚೈತನ್ಯ ಶಿವಲಿಂಗವಿದೆ. ಈ ಶಿವಲಿಂಗಕ್ಕೆ ಅವಮಾನ ಮಾಡಿದ್ದಾರೆ ಎಂಬ ಆರೋಪದ ಅಡಿಯಲ್ಲಿ ಹೋರಾಟ ಶುರುವಾಗಿದೆ. ಶಿವಲಿಂಗ ಶುದ್ಧೀಕರಣ ಮಾಡಿ ಪೂಜೆ ಮಾಡೋದಕ್ಕೆ 2022ರ ಮಾರ್ಚ್ 1ರಂದು ಹಿಂದೂಪರ ಸಂಘಟನೆಗಳು ಮುಂದಾಗಿವೆ. ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆಯನ್ನು ಹೇರಿದ್ರೂ ಕೂಡ ಪ್ರಮೋದ್ ಮುತಾಲಿಕ್, ಚೈತ್ರಾ ಕುಂದಾಪುರ್, ಸಿದ್ಧಲಿಂಗ ಸ್ವಾಮೀಜಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಅದು ಕೂಡ ರಾಜಕೀಯದ ಉದ್ದೇಶ ಇತ್ತು, ಹೊರತು ಬೇರೇನೂ ಉದ್ದೇಶಗಳಲ್ಲ. ಹಾಗೆ ಅವತ್ತು ಪೂಜೆಗೆ ಹೋಗ್ತಾ ಇದ್ದಂತಹ ಹಿಂದೂ ಮುಖಂಡರು, ಕಾರ್ಯಕರ್ತರ ಮೇಲೆ ಮುಸ್ಲಿಂ ಯುವಕರಿಂದ ಕಲ್ಲು ತೂರಾಟ ನಡೆಯುತ್ತೆ. ಸರ್ಕಾರಿ ವಾಹನಗಳ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಿದ್ದಾರೆ. ಬಿಜೆಪಿ ನಾಯಕರಾದ ಸುಭಾಷ್ ಗುತ್ತೇದಾರ್, ಅವತ್ತಿನ ಶಾಸಕರು, ಆಳಂದದ ಶಾಸಕರು, ಹಾಗೆಯೇ ಅವತ್ತಿನ ಬೀದರ್ನ ಸಂಸದರಾಗಿದ್ದಂತಹ ಭಗವಂತ್ ಖೂಬಾ ಅವರ ಮೇಲೂ ಕೂಡ ಕಲ್ಲು ತೂರಾಟ ನಡೆಸಲಾಗಿತ್ತು. ಆಗ ದೊಂಬಿ ಮಾಡಿದ್ದ ಮುಸ್ಲಿಂ ಯುವಕರ ಮೇಲೆ ಕ್ರಿಮಿನಲ್ ಕೇಸನ್ನು ಹಾಕಲಾಗಿತ್ತು. ಆಳಂದ ಠಾಣೆಯಲ್ಲಿ ಪ್ರತ್ಯೇಕ 8 ಕೇಸ್ಗಳು ದಾಖಲು ಮಾಡಲಾಗಿತ್ತು. ಕೇಸ್ ದಾಖಲಾದ 4 ವರ್ಷಕ್ಕೆ ಕೇಸನ್ನು ಅಭಿಯೋಜನೆಯಿಂದ ಕೈಬಿಡೋದಕ್ಕೆ ಈಗ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಇದು ಕೂಡ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅಲ್ಲಿ ಬೇರೇನೂ ಅಲ್ಲ. ಸಹಜವಾಗಿಯೇ ಹಿಂದೂ ಸಂಘಟನೆಯವರು ಈಗ ಇದನ್ನು ಪ್ರತಿಭಟನೆ ಮಾಡ್ತೀವಿ, ಕಾನೂನು ಹೋರಾಟ ನಡೆಸ್ತೀವಿ ಅಂತ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಈ ರೀತಿಯ ಕಿಡಿಗೇಡಿಗಳದ್ದು, ಗುಂಡಾಗಳದ್ದ ಕೇಸನ್ನು ವಾಪಸ್ ತಗೊಳ್ಳುವಂಥ ಸರಿಯಲ್ಲ, ಖಂಡನೀಯವಾದ್ದು. ನಾವು ಶ್ರೀರಾಮ್ ಸೇನೆ ಸಂಘಟನೆಯಿಂದ ನಾವು PIL ಹಾಕಿ ಇದನ್ನು ರದ್ದು ಮಾಡಿಸುವಂಥದ್ದು ನಾವು ನಿರ್ಧಾರವನ್ನು ಮಾಡಿದ್ದೀವಿ. ಸರ್ಕಾರ ಅಧಿಕಾರ ದುರುಪಯೋಗ ಮಾಡ್ಲಿಕತ್ತಾರ. ಇದು ಲೀಗಲ್ ಎಕ್ಸ್ಪರ್ಟ್ಸ್ ಜೊತೆ ನಾವು ಕನ್ಸಲ್ಟ್ ಮಾಡ್ತೀವಿ. ಯಾವ ಒಂದು ಚಾರ್ಜ್ ಶೀಟ್ ಆಗಿರುವಂಥದ್ದು ಎಲ್ಲ ಪ್ರೂಫ್ ಸಮೇತ ಇರುವಂಥದ್ದು ಕೂಡ ಇವತ್ತು ಅವರು ವಾಪಸ್ ತಗೋತಾರ ಅಂತಂದ್ರೆ ಇದು ಏನಿಲ್ಲ, ಮುಸ್ಲಿಮರಿಗೆ ಓಲೈಕೆ ಮಾಡೋದು. ರಾಜ್ಯ ಸರ್ಕಾರದ ನಿರ್ಧಾರದಿಂದ ಕೆರಳಿರುವ ಹಿಂದೂಪರ ಸಂಘಟನೆಗಳು, ಬಿಜೆಪಿ ನಾಯಕರು ಹೋರಾಟ ಮಾಡ್ತೀವಿ ಅಂತಿದ್ದಾರೆ. ಆದರೆ ಈ ಹೋರಾಟ ಯಾವ ಮಟ್ಟಕ್ಕೆ ಹೋಗುತ್ತೆ, ಯಾರ ನೆಮ್ಮದಿಗೆ ಭಂಗ ತರುತ್ತೆ ಅನ್ನುವಂಥದ್ದು ಈಗಿರುವಂತಹ ಆತಂಕ. ಇನ್ನು ಪಂಚರಾಜ್ಯಗಳ ಚುನಾವಣೆ ಮುಕ್ತಾಯ ಆಗ್ತಾ ಇದ್ದಂತೆ ಕೇಂದ್ರ ಚುನಾವಣಾ ಆಯೋಗ 3ನೇ ಹಂತದ ಮತಪಟ್ಟಿ ಪರಿಷ್ಕರಣೆಯನ್ನು ಶುರು ಮಾಡಿದೆ. 22 ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ SIR ಶುರುವಾಗ್ತಾ ಇದೆ. ನಮ್ಮ ರಾಜ್ಯದಲ್ಲೂ ಕೂಡ SIRಗೆ ಆಯೋಗ ತಯಾರಿ ಮಾಡಿಕೊಳ್ತಾ ಇರುವಾಗಲೇ ರಾಜ್ಯ ಸರ್ಕಾರ ಎಚ್ಚರಿಕೆ ಹೆಜ್ಜೆ ಇಡೋದಕ್ಕೆ ತೀರ್ಮಾನಿಸಿದೆ. ಇಲ್ಲಿವರೆಗೂ ಕೇಂದ್ರ ಚುನಾವಣಾ ಆಯೋಗ ಬಿಹಾರ, ಛತ್ತೀಸ್ಗಢ, ಗೋವಾ, ಗುಜರಾತ್, ಪಶ್ಚಿಮ ಬಂಗಾಳ ಸೇರಿದಂತೆ 11 ರಾಜ್ಯಗಳಲ್ಲಿ 2 ಹಂತಗಳಲ್ಲಿ SIR ಅನ್ನು ನಡೆಸಿದೆ. ಈಗ 3ನೇ ಹಂತದ SIRಗೆ ಚಾಲನೆಯನ್ನು ಕೊಟ್ಟಿದ್ದು ಕರ್ನಾಟಕ, ಆಂಧ್ರಪ್ರದೇಶ, ಅರುಣಾಚಲ ಪ್ರದೇಶ, ಹರಿಯಾಣ, ತೆಲಂಗಾಣ ಸೇರಿದಂತೆ 22 ರಾಜ್ಯಗಳಲ್ಲಿ SIR ನಡೆಯಲಿದೆ. ಇಲ್ಲಿ 40 ಕೋಟಿಗೂ ಮೀರಿದ ಮತದಾರರಿದ್ದಾರೆ, ಅವರ ಪರಿಷ್ಕರಣೆ ನಡೆಯುತ್ತೆ. ಆದರೆ ಕರ್ನಾಟಕದಲ್ಲಿ SIR ನಡೆಸ್ತಾ ಇರುವಂಥದ್ದು ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ನೀತಿಗಳಿಸಿದೆ. SIR ವಿಚಾರದಲ್ಲಿ ಬಹಳ ಸೂಕ್ಷ್ಮವಾಗಿ ಹೆಜ್ಜೆ ಇಡೋದಕ್ಕೆ ತೀರ್ಮಾನಿಸಿರುವ CM ಹಾಗೂ DCM ಮತ್ತು ಸಚಿವರುಗಳು 2 ನಿರ್ಧಾರಗಳನ್ನು ಮಾಡಿದ್ದಾರೆ. ಒಂದು, ರಾಜ್ಯದ ಮತದಾರರಲ್ಲಿ SIR ಬಗ್ಗೆ ದೊಡ್ಡ ಮಟ್ಟದಲ್ಲಿ ಜಾಗೃತಿ ಮೂಡಿಸುವಂಥದ್ದು. ಎರಡನೆಯದು, SIR ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಹೋರಾಟ ನಡೆಸುವಂಥದ್ದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಇದಕ್ಕಾಗಿ ಭಾನುವಾರದಿಂದ 3 ದಿನಗಳ ಕಾಲ ಎಲ್ಲ ಕಾಂಗ್ರೆಸ್ ಶಾಸಕರು, ಸಂಸದರು, ಮಾಜಿ ಶಾಸಕರು, ಸಂಸದರ ಜೊತೆಗೆ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಅವರು ಸಭೆಯನ್ನ ನಡೆಸಲಿದ್ದಾರೆ. SIR ನಡೆಸುವ ಉದ್ದೇಶ ಅಕ್ರಮ ಮತದಾರರ ಹೆಸರುಗಳನ್ನು ತೆಗೆಯೋದಿಕ್ಕೆ, ನೈಜ ಮತದಾರರನ್ನ ಉಳಿಸೋದಿಕ್ಕೆ. ಆದರೆ ಕೇಂದ್ರ ಸರ್ಕಾರದ ಜೊತೆಗೆ ಚುನಾವಣಾ ಆಯೋಗ ಶಾಮೀಲಾಗಿದೆ ಅನ್ನುವಂಥದ್ದು ಕಾಂಗ್ರೆಸ್ ನೇತೃತ್ವದ ಎಲ್ಲ ಮಿತ್ರ ಪಕ್ಷಗಳು ನೇರವಾಗಿಯೇ ಮಾಡ್ತಾ ಇರುವಂತಹ ಆರೋಪ. ಹೀಗಾಗಿ ರಾಜ್ಯದಲ್ಲಿ ಜನಜಾಗೃತಿ ಮೂಡಿಸುವ ತೀರ್ಮಾನಕ್ಕೆ ಸರ್ಕಾರ ಮುಂದೆ ಬಂದಿದೆ. ಇದೇ ಕಾರಣಕ್ಕಾಗಿ SIRಗೆ ಅರ್ಜಿ ಹಾಕದೇ ಇದ್ದರೆ ಆಗುವ ಸಮಸ್ಯೆಗಳ ಬಗ್ಗೆ ಮತದಾರರಿಗೆ ಸ್ಪಷ್ಟವಾಗಿ ತಿಳಿಸುವಂತಹ ಕೆಲಸ ಮಾಡಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ಮತದಾನದ ಹಕ್ಕು ಹೋದರೆ
ಸರ್ಕಾರದಿಂದ ಸಿಗ್ತಾ ಇರುವ ಪಿಂಚಣಿಯಾಗಲಿ ಗೃಹಲಕ್ಷ್ಮಿ ಹಣವೂ ಕೂಡ ನಿಂತು ಹೋಗುತ್ತೆ ಅನ್ನುವ ಪ್ರಚಾರವನ್ನು ಕಾಂಗ್ರೆಸ್ನವರು ಮಾಡಲಿದ್ದಾರೆ. ಇದಕ್ಕೂ ಪಿಂಚಣಿಗೂ ಏನು ಸಂಬಂಧ ಕಾಂಗ್ರೆಸ್ನವರೇ ಹೇಳ್ಕೋಬೇಕು. ವೃದ್ಧಾಪ್ಯ ವೇತನ, ಕೃಷಿ ಸಾಲ, ವಿಧವಾ ವೇತನಗಳಿಗೂ ಕೂಡ ಸಮಸ್ಯೆ ಆಗಲಿದೆ ಅನ್ನೋದನ್ನು ಅವರು ಜನರಿಗೆ ವಿವರಿಸ್ತಾರಂತೆ. ಇನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸವಲತ್ತುಗಳಿಗೂ ವೋಟರ್ ಲಿಸ್ಟ್ ಎಷ್ಟು ಮುಖ್ಯ ಅಂತ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಹಾಗಾದರೆ ಇನ್ನು ಮುಂದೆ ರೇಷನ್ ಕಾರ್ಡ್ ಬೇಕಾಗಿಲ್ಲ, ವೋಟರ್ ಲಿಸ್ಟಲ್ಲಿ ಹೆಸರಿದ್ರೆ ಮಾತ್ರನೇ ಇವರು ಯೋಜನೆ ಕೊಡ್ತಾರಾ ಅನ್ನುವಂತಹ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಮೂಡಿದರೆ ಅದು ಖಂಡಿತ ತಪ್ಪಲ್ಲ. ಇದಕ್ಕಾಗಿ ಶಾಸಕರು BLAಗಳಿಗೂ ಕೂಡ ಕಾಂಗ್ರೆಸ್ ಪಕ್ಷದಿಂದಲೇ ತರಬೇತಿ ನೀಡೋದಕ್ಕೆ ಸಿದ್ಧತೆಗಳಾಗ್ತಾ ಇದ್ದಾವೆ. SIR ಅಂದ್ರೇನು, ಅರ್ಜಿ ಹಾಕೋದು ಹೇಗೆ ಅಂತ ಜನರಿಗೆ ತಿಳಿಸುವಂಥದ್ದು ಹೇಗೆ ಅನ್ನೋದರ ಬಗ್ಗೆ ಇಲ್ಲಿ ತರಬೇತಿಯನ್ನು ನೀಡಲಾಗುತ್ತೆ. ಬೂತ್ ಮಟ್ಟದಲ್ಲೇ SIRಗೆ ಜನರಿಂದ ಅರ್ಜಿ ಹಾಕಿಸೋದಕ್ಕೆ ಎಲ್ಲರೂ ಶ್ರಮ ಹಾಕಬೇಕು ಅನ್ನುವ ಸೂಚನೆಗಳು ಕಾಂಗ್ರೆಸ್ ಕಡೆಯಿಂದ ರವಾನೆಯಾಗಲಿದೆ. ಒಟ್ಟಾರೆ ಹೇಳೋದಾದರೆ ಚುನಾವಣೆ ಹೊತ್ತಲ್ಲಿ ಹೇಗೆ ಪ್ರಚಾರ ಮಾಡ್ತಾರೋ ಅದೇ ಮಾದರಿಯಲ್ಲಿ SIR ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಕಾಂಗ್ರೆಸ್ ನಿರ್ಧರಿಸಿದೆ. ಇದೆಲ್ಲದರ ಜೊತೆಗೆ SIR ವಿಚಾರದಲ್ಲಿ ಕಾನೂನು ಹೋರಾಟ ನಡೆಸೋದಕ್ಕೆ ಹಿಂದಿನ SIRಗಳಲ್ಲಾಗಿರುವ ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿರುವಂತಹ 10 ರಿಂದ 12 ಲೋಪಗಳನ್ನು ಪಟ್ಟಿ ಮಾಡಲಿದ್ದಾರೆ. ಮೇ 24ರಿಂದ 3 ದಿನ ನಡೆಯುವಂತಹ ಸಭೆಯಲ್ಲಿ ಈ ಅಂಶಗಳನ್ನು ಪ್ರಸ್ತಾಪಿಸಿ ಎಲ್ಲರ ಅಭಿಪ್ರಾಯ ಸಂಗ್ರಹಿಸೋದಕ್ಕೆ ನಿರ್ಧಾರವನ್ನು ಮಾಡಿಕೊಳ್ಳಲಾಗಿದೆ. SIR ಈಗ ಕರ್ನಾಟಕ ರಾಜ್ಯದಲ್ಲಿ ಅನೌನ್ಸ್ ಆಗಿದೆ. ಭಾಳ ಪ್ರಮುಖವಾದ್ದು. ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಬಡವರು ಮತದಾರರ ಹಕ್ಕನ್ನು ತೆಗಿಲಿಕ್ಕೆ ಒಂದು ದೊಡ್ಡ ಸಂಚು ನಡೀತಾ ಇದೆ. ನಾವು ಭಾಳ ಹುಷಾರಾಗಿರಬೇಕು. ನಾನು ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಹೇಳ್ತಾ ಇರೋದಷ್ಟೇ, ಯಾವುದೇ ಪಾರ್ಟಿಯವರಾಗಿರಲಿ ಅವ್ರ ಮತದಾನದ ಹಕ್ಕು ಇರಬೇಕು. ಅದರಲ್ಲಿ ನಮ್ಮದೇನು ಅಭ್ಯಂತರ ಏನಿಲ್ಲ. ಸೊ ಅದಕ್ಕೆ ನಾವು ನಮ್ಮ ಇದನ್ನು BLAಗಳನ್ನ ನಮ್ಮ ಶಾಸಕರುಗಳನ್ನ ಎಲ್ಲರೂ ಕೂಡ ಜಾಗೃತಿ ಮೂಡಿಸೋಂಥ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ಅವ್ರಿಗೆಲ್ಲ ಕರೀತಾ ಇದ್ದೀವಿ. ಇನ್ನು ರಾಜ್ಯ ಸರ್ಕಾರದ ಈ ಎಚ್ಚರಿಕೆಯ ಹೆಜ್ಜೆ ಹಿಂದಿರುವಂತಹ ಉದ್ದೇಶ ಇಷ್ಟೇನೆ. ಆಯೋಗದ ಪ್ರಕ್ರಿಯೆಗಳು ಪಾರದರ್ಶಕವಾಗಿರಬೇಕು, ಅರ್ಹ ನಾಗರಿಕರ ಹೆಸರು ಮತದಾರರ ಪಟ್ಟಿಯಿಂದ ಹೊರಹೋಗಬಾರದು ಮತ್ತು ಯಾವುದೇ ರೀತಿಯಾದಂತಹ ನಾಗರಿಕರ ಹೆಸರುಗಳನ್ನು ಅನವಶ್ಯಕವಾಗಿ ಡಿಲೀಟ್ ಮಾಡಬಾರ್ದು ಅನ್ನೋದು ಈಗ ಸರ್ಕಾರ ಮಾಡ್ತಾ ಇರುವಂತಹ ಪ್ರಯತ್ನ. ಆ ಒಂದು ಪ್ರಯತ್ನವನ್ನು ಯಶಸ್ವಿಯಾಗಿ ಮಾಡಬೇಕು. ಯಾಕೆಂದರೆ SIR ಮೂಲಕವಾಗಿ ಯಾರ್ದು ಕೂಡ ವೋಟ್ ಡಿಲೀಟ್ ಆಗಬಾರ್ದು ಅನ್ನೋಂಥದ್ದು ಕೇಂದ್ರ ಚುನಾವಣಾ ಆಯೋಗದ ಉದ್ದೇಶವೂ ಕೂಡ ಆಗಿದೆ. ಆದರೆ ಯಾರು ಅಕ್ರಮ ಮತದಾರರಿದ್ದಾರೆ ಅಂಥವ್ರದ್ದು ಡಿಲೀಟ್ ಆಗಬೇಕು. ರಾಜ್ಯ ಕಾಂಗ್ರೆಸ್ ಸರ್ಕಾರ SIR ಬಗ್ಗೆ ತಲೆಕೆಡಿಸಿಕೊಂಡಿದ್ರೆ 30ಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರು ಕುರ್ಚಿಗಾಗಿ ತಲೆಕೆಡಿಸಿಕೊಂಡಿದ್ದಾರೆ. ಉಳಿದಿರುವ 2 ವರ್ಷದಲ್ಲಿ ನಮ್ಮನ್ನು ಮಂತ್ರಿ ಮಾಡಿಬಿಡಿ ಅಂತ ದೆಹಲಿಗೆ ದಂಡಯಾತ್ರೆ ಹೊರಟಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿನೇ ಬದಲಾಗ್ತಾರೆ ಅಂತ ಕಳೆದ ಅಕ್ಟೋಬರ್ನಿಂದ ಅದಕ್ಕೂ ಹಿಂದಿನಿಂದಲೂ ಕೂಡ ಆಲ್ಮೋಸ್ಟ್ 1-1.5 ವರ್ಷದಿಂದಲೂ ಕೂಡ ಚರ್ಚೆಗಳ ಮೇಲೆ ಚರ್ಚೆಗಳು ನಡೆದಿದೆ. ಬಹುಶಃ ಇದೊಂದು ಸಬ್ಜೆಕ್ಟ್ನಲ್ಲಿ ನಡೆದಷ್ಟು ಚರ್ಚೆ ಕಾಂಗ್ರೆಸ್ನಲ್ಲಿ ಬೇರೆ ಯಾವ ವಿಚಾರದ ಬಗ್ಗೆ ಕೂಡ ಚರ್ಚೆ ನಡೆದಿಲ್ಲ ಅಂತ ಹೇಳ್ಬೋದು. ಆದರೆ ನಾಯಕತ್ವ ಬದಲಾವಣೆ ಸದ್ಯಕ್ಕಿಲ್ಲ ಅಂತ ಖುದ್ದು ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪಷ್ಟನೆಯನ್ನು ಕೊಟ್ಟಾಗಿದೆ. ಜೊತೆಗೆ ಸಂಪುಟ ಪುನರ್ರಚನೆ ಸಮಯ ಬಂದಾಗ ಆಗುತ್ತೆ ಅಂತ ಹೇಳಿದರು. ಪಂಚರಾಜ್ಯಗಳ ಚುನಾವಣೆ ಮುಗಿಯುವವರೆಗೂ ಕೂಡ ಸಚಿವಾಕಾಂಕ್ಷಿಗಳು ಸುಮ್ಮನೆ ಇದ್ದರು. ಈಗ ದೆಹಲಿಗೆ ದಂಡೆತ್ತಿ ಹೊರಟಿದ್ದಾರೆ. ಈಗಾಗಲೇ ಶಿವಾಜಿನಗರದ ಶಾಸಕ ರಿಜ್ವಾನ್ ಅರ್ಷದ್, ಶಿಗ್ಗಾಂವಿ ಶಾಸಕ ಯಾಸಿರ್ ಖಾನ್ ಪಠಾಣ್, ಹಾನಗಲ್ ಶಾಸಕ ಶ್ರೀನಿವಾಸ್ ಮಾನೆ ಇವರೆಲ್ಲ ದೆಹಲಿ ತಲುಪಿದ್ದಾರೆ. ಇನ್ನೂ 30 ರಿಂದ 35 ಶಾಸಕರ ತಂಡ ಶೀಘ್ರದಲ್ಲೇ ದೆಹಲಿಗೆ ಹೋಗೋದಕ್ಕೆ ತಯಾರಿ ಮಾಡಿಕೊಳ್ತಾ ಇದೆ. ಈ ಸಲ ಮಾಡು ಇಲ್ಲವೇ ಮಡಿ ಅನ್ನೋ ನಿರ್ಧಾರಕ್ಕೆ ಕೆಲ ಶಾಸಕರು ಬಂದ್ಬಿಟ್ಟಿದ್ದಾರೆ. ಸಚಿವಾಕಾಂಕ್ಷಿಗಳು ಆ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ಒಂದು 2-3 ದಿವಸದಲ್ಲಿ ಮೀಟಿಂಗ್ ಮಾಡಿ ಸುಮಾರು ಒಂದು 30-35 ಜನ ನಾವು ಡೆಲ್ಲಿ ಹೋಗ್ತಾ ಇದ್ದೀವಿ. ಈ ಸರಿ ಮಾಡು ಅಥವಾ ಮಡಿ ಅಂತಾರಲ್ಲ ಹಾಗೆ ಆ ಥರ ನಮ್ಮ ನಿರ್ಧಾರಗಳನ್ನು ಗಟ್ಟಿ ಇಟ್ಕೊಂಡಿದ್ದೀವಿ. ಬಿಡಲ್ಲ ನಾವು. ಇನ್ನೊಂದು 15 ದಿವಸದೊಳಗೆ ನಮಗೆ ಒಂದು ಅವಕಾಶ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಬೇರೆ ವಿಚಾರ ಬೇರೆ ಇದೆ, ಅದನ್ನು ಮುಂದೆ ತೀರ್ಮಾನ ಮಾಡಿ ನಿರ್ಧಾರ ತೆಗೆದುಕೊಳ್ತೇವೆ ನಾವು. DCM ರೇಸಲ್ಲಿ ನೀವು ಕೂಡ ಇದ್ದೀರಾ ಅಂತ ಕೇಳ್ಬರ್ತೀವಿ. ಇಲ್ಲ ಯಾವುದೇ ಇನ್ನೂ ಚರ್ಚೆ ಆಗ್ಬೇಕು. ಡೆಲ್ಲಿಯಲ್ಲಿ ಏನಾಗ್ತದೆ ಗೊತ್ತಿಲ್ಲ, ಕಾದು ನೋಡೋಣ. ಇಲ್ಲಿ ಎಷ್ಟು ಜನ ಚೇಂಜ್ ಮಾಡ್ತಾರೆ ಅದೆಲ್ಲ ಇಷ್ಟೇ ಸಮಯ ಬಂದಾಗ ಯಾರಿಗೆ ಮಾಡಬೇಕು ಯಾರಿಗೆ ಬಿಡಬೇಕು ನಮ್ಮ ಹೈಕಮಾಂಡ್ ಅದ್ರ ಬಗ್ಗೆ ಸರಿಯಾದ ತೀರ್ಮಾನ ಮಾಡ್ತಾರೆ. ಇನ್ನು ಮುಂದಿನ ಸುದ್ದಿ ಕಡೆಗೆ ಹೋಗೋಣ. ಅಮೆರಿಕ ಹಾಗೂ ಇರಾನ್ ಯುದ್ಧ ನಿಲ್ಲಿಸ್ತಾ ಇಲ್ಲ. ಇನ್ನು ಕಡೆ ರಷ್ಯಾ ಉಕ್ರೇನ್ ಯುದ್ಧ ಅಂತೂ ಮುಗಿಯುವ ಲಕ್ಷಣ ಕಾಣ್ತಾನೆ ಇದೆ. ಇದರಿಂದ ಸಂಕಷ್ಟ ಅನುಭವಿಸ್ತಾ ಇರುವಂಥದ್ದು ಸಾಮಾನ್ಯ ಜನ. ಅಮೆರಿಕ ಇರಾನ್ ಮಧ್ಯೆ ಹಾರ್ಮುಜ್ ಜಲಮಾರ್ಗದ ವಿಷಯದಲ್ಲಿ ಘೋರ ಯುದ್ಧ ನಡೀತಾ ಇದೆ. ಈ ಯುದ್ಧ ಯಾವಾಗ ಕೊನೆಯಾಗುತ್ತೆ ಅಂತ ಇಡೀ ಜಗತ್ತೇ ಕಾಯ್ತಾ ಇದೆ. ಇದರ ಮಧ್ಯೆನೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲೆ ಮತ್ತೆ ನ್ಯೂಕ್ಲಿಯರ್ ದಾಳಿ ಮಾಡುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ನ್ಯೂಕ್ಲಿಯರ್ ವಿಡಿಯೋ ಸ್ಫೋಟವಾಗುವ ವಿಡಿಯೋವನ್ನು ಹಂಚಿಕೊಂಡಿರುವಂತಹ ಟ್ರಂಪ್ ಇವತ್ತು ರಾತ್ರಿ ಇಡೀ ನಾಗರಿಕತೆ ಸಾಯುತ್ತೆ ಅಂತ ಟ್ಯಾಗ್ಲೈನ್ ಹಾಕಿದ್ದಾರೆ. ಟ್ರಂಪ್ ವಿಡಿಯೋ ಪೋಸ್ಟ್ ನೋಡಿರುವಂತಹ ಯುರೋಪ್ ದೇಶಗಳಲ್ಲಿ ಮತ್ತೆ ಟೆನ್ಷನ್ ಶುರುವಾಗಿದೆ.
ಅಮೆರಿಕ ಇರಾನ್ ಯುದ್ಧದ ಒಂದು ಕಡೆ ನಡೀತಾ ಇದ್ರೆ 4 ವರ್ಷಗಳಿಂದ ನಡೀತಾ ಇರುವಂತಹ ರಷ್ಯಾ ಉಕ್ರೇನ್ ನಡುವಿನ ಯುದ್ಧ ಈಗ ಮತ್ತಷ್ಟು ತೀವ್ರವಾಗ್ತಾ ಇದೆ. ಎರಡೂ ಕಡೆ ಪ್ರತಿದಾಳಿಗಳು ತೀವ್ರಗೊಂಡಿದೆ. ರಷ್ಯಾದ ಮೇಲೆ ಉಕ್ರೇನ್ ಪಡೆಗಳಿಂದ ಭೀಕರ ಮಿಸೈಲ್ ದಾಳಿ ಆಗ್ತಾ ಇದೆ. ಲುಹಾನ್ಸ್ಕ್ ಪೀಪಲ್ಸ್ ರಿಪಬ್ಲಿಕ್ ಪ್ರದೇಶದಲ್ಲಿದ್ದ ಹಾಸ್ಟೆಲ್ ಕಟ್ಟಡದ ಮೇಲೆ ಈ ದಾಳಿ ನಡೆದಿದೆ. ಹಾಸ್ಟೆಲ್ನಲ್ಲಿ 86 ಮಕ್ಕಳಿದ್ರು. ಈಗಾಗಲೇ 5 ಮಕ್ಕಳು ಶವವಾಗಿ ಸಿಕ್ಕಿದ್ದಾರೆ. 35 ಮಕ್ಕಳಿಗೆ ಗಂಭೀರವಾದ ಗಾಯಗಳಾಗಿದ್ದು ರಕ್ಷಣೆ ಮಾಡಲಾಗಿದೆ. ಕಟ್ಟಡದ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವಂತಹ ಮಕ್ಕಳ ರಕ್ಷಣೆಗೆ ಕಾರ್ಯಾಚರಣೆ ಮುಂದುವರೆದಿದೆ. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗ್ತೀವಿ. ಜೂನ್ 25ಕ್ಕೆ ರಾಜ್ಯದ 4 ಸೇರಿದಂತೆ 24 ಮಂದಿ ರಾಜ್ಯಸಭಾ ಸದಸ್ಯರ ಅವಧಿ ಅಂತ್ಯವಾಗಲಿದೆ. ಜೂನ್ 18ಕ್ಕೆ ಚುನಾವಣೆ ನಡೆಯಲಿದೆ. ಜೂನ್ 1ಕ್ಕೆ ಅಧಿಸೂಚನೆ ಪ್ರಕಟಗೊಳ್ಳಲಿದ್ದು ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕಡೆಯ ದಿನ. ಜೂನ್ 18ರಂದು ಮತದಾನ ನಡೆದು ಅಂದೇ ಫಲಿತಾಂಶ ಘೋಷಣೆಯಾಗಲಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ರಾಜ್ಯಸಭೆ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ, ಈರಣ್ಣ ಕಡಾಡಿ, ನಾರಾಯಣ ಕೊರಗಪ್ಪ ಅವರ ಅವಧಿ ಜೂನ್ 25ಕ್ಕೆ ಕೊನೆಯಾಗಲಿದೆ. 3 ಸ್ಥಾನ ಗೆಲ್ಲೋದಿಕ್ಕೆ ಕಾಂಗ್ರೆಸ್ಗೆ ಅವಕಾಶವಿದ್ದು 1 ಸ್ಥಾನ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟಕ್ಕೆ ಸಿಗಲಿದೆ. ಅದರಲ್ಲಿ ಬಿಜೆಪಿಗೆ ಸಿಗಲಿದೆ. ಕಾಂಗ್ರೆಸ್ನಿಂದ ಖರ್ಗೆ, ಎನ್ಡಿಎಯಿಂದ ಎಚ್.ಡಿ. ದೇವೇಗೌಡರು ಮರು ಆಯ್ಕೆಯ ಸಾಧ್ಯತೆ ಚರ್ಚೆ ನಡೀತಾ ಇದೆ. ರಾಜ್ಯ ಬಿಜೆಪಿಯ ರಾಜ್ಯಾಧ್ಯಕ್ಷರ ಆಯ್ಕೆ ಬಗ್ಗೆ ಕೇಂದ್ರದ ವೀಕ್ಷಕರ ತಂಡ ಅಭಿಪ್ರಾಯ ಸಂಗ್ರಹಿಸಿದೆ. ಬಹುತೇಕ ನಾಯಕರು ವಿಜೇಂದ್ರ ಪರವಾಗಿ ಒಲವು ತೋರಿದ್ದಾರೆ ಅಂತ ಹೇಳಲಾಗಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ರಾಜ್ಯಕ್ಕೆ ಬಂದು ಹೋದ ಬಳಿಕ ವೀಕ್ಷಕರ ವರದಿ ಸಲ್ಲಿಸುವ ಸಾಧ್ಯತೆ ಇದೆ. ಧರ್ಮಸ್ಥಳದ ಬುರುಡೆ ರಹಸ್ಯ ಕುರಿತು ಬಂಗ್ಲೆಗುಡ್ಡದಲ್ಲಿ ಎಫ್ಎಸ್ಎಲ್ ತಜ್ಞರ ಶೋಧ ನಿನ್ನೆ ಅಂತ್ಯವಾಗಿದೆ. ತಲೆಬುರುಡೆ ತೆಗೆದ ಬಂಗ್ಲೆಗುಡ್ಡೆಯಲ್ಲಿ ಎಫ್ಎಸ್ಎಲ್ ತಜ್ಞರ ತಂಡ ಪ್ರದೀಪ್ ಕುಲಾಲ್ ಅವರನ್ನ ಬಳಸಿ ಸನ್ನಿವೇಶದ ಮರುಸೃಷ್ಟಿಯನ್ನ ಮಾಡಿಕೊಟ್ಟಿದೆ. ಪ್ರಧಾನಿ ಮೋದಿ ಅವರ 1 ವರ್ಷಗಳ ಕಾಲ ಚಿನ್ನ ಖರೀದಿ ಸ್ಥಗಿತ ಹಾಗೂ ಇಂಧನ ಮಿತವ್ಯಯ ಕರೆ ನಿರ್ಧಾರವನ್ನು ನಟ ಕಮಲ್ ಹಾಸನ್ ಬೆಂಬಲಿಸಿದ್ದಾರೆ. ಜಾಗತಿಕ ಬಿಕ್ಕಟ್ಟಿನ ಸಂದರ್ಭದಲ್ಲಿ ರಾಜಕೀಯಕ್ಕಿಂತ ರಾಷ್ಟ್ರೀಯ ಜವಾಬ್ದಾರಿ ಮುಖ್ಯ ಎಂದು ಅವರು ಹೇಳಿದ್ದಾರೆ. ಆತ್ಮಹತ್ಯೆಗೆ ಶರಣಾಗಿರುವ ಭೋಪಾಲ್ನ ನಟಿ ಹಾಗೂ ಮಾಡೆಲ್ ತ್ವಿಷಾ ಶರ್ಮಾ ಅವರ 2ನೇ ಮರಣೋತ್ತರ ಪರೀಕ್ಷೆಗೆ ಮಧ್ಯಪ್ರದೇಶ ಹೈಕೋರ್ಟ್ ಆದೇಶಿಸಿದೆ. ಅಲ್ಲದೆ ಪ್ರಕರಣವನ್ನು ಅಲ್ಲಿನ ಸರ್ಕಾರ ಸಿಬಿಐಗೆ ವಹಿಸಿದೆ. ಮತ್ತೊಂದೆಡೆ 10 ದಿನಗಳಿಂದ ತಲೆಮರೆಸಿಕೊಂಡಿದ್ದ ತ್ವಿಷಾ ಪತಿ ಸಮರ್ಥ್ ಸಿಂಗ್ ಬಂಧನವಾಗಿದೆ. ಉತ್ತರಾಖಂಡ್ನ ರುದ್ರಪ್ರಯಾಗ್ನ ಸೋನ್ಪ್ರಯಾಗ್ ಬಳಿಯಲ್ಲಿ ದಿಢೀರನೆ ಬಂಡೆಗಳು ರಸ್ತೆಗಳಿವೆ. ಪರಿಣಾಮ 2 ಭಕ್ತರು ಅವಶೇಷಗಳ ಅಡಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಘಟನೆಯಲ್ಲಿ ಒಬ್ಬರು ಸ್ಥಳದಲ್ಲಿ ಮೃತಪಟ್ಟಿದ್ದು ಮತ್ತೊಬ್ಬರು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಆಂಧ್ರಪ್ರದೇಶದಲ್ಲಿ ಬಿಸಿಲಿನ ಹೊಡೆತಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ಬಿಸಿಲಿನ ಝಳದಿಂದ ಹಲವರು ಅಸ್ವಸ್ಥಗೊಂಡಿದ್ದಾರೆ. ವಿಜಯವಾಡ ನಗರದ ಸಿಗ್ನಲ್ಗಳ ಬಳಿ ವಾಹನ ಸವಾರರ ರಕ್ಷಣೆಗೆ ಹಸಿರು ಹೊದಿಕೆಯ ನೆರಳಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆಫ್ರಿಕಾ ರಾಷ್ಟ್ರಗಳಲ್ಲಿ ಎಬೋಲಾ ವೈರಸ್ ವ್ಯಾಪಕವಾಗಿ ಹರಡುತ್ತಾ ಇದೆ. ವಿಶ್ವ ಆರೋಗ್ಯ ಸಂಸ್ಥೆ ತುರ್ತು ಪರಿಸ್ಥಿತಿ ಘೋಷಣೆ ಬೆನ್ನಲ್ಲೇ ಭಾರತದಲ್ಲೂ ಕೂಡ ಹೈ ಅಲರ್ಟ್ ಘೋಷಿಸಲಾಗಿದೆ. ವಿಮಾನ ನಿಲ್ದಾಣ, ಬಂದರುಗಳಲ್ಲಿ ಪ್ರಯಾಣಿಕರ ಕಡ್ಡಾಯ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಅಪ್ಪ ಅಮ್ಮ ಇಬ್ಬರು IAS ಹುದ್ದೆಯಲ್ಲಿರುವಾಗ ಮೀಸಲಾತಿ ಅಗತ್ಯವಿದೆಯಾ? ನಿಮ್ಗೆ ಯಾಕೆ ಬೇಕು ಮೀಸಲಾತಿ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ. ಪ್ರಕರಣವೊಂದರ ವಿಚಾರಣೆ ವೇಳೆ ಶೈಕ್ಷಣಿಕವಾಗಿ ಹಾಗೂ ಆರ್ಥಿಕವಾಗಿ ಸಬಲರಾಗಿರುವಾಗ ಮೀಸಲಾತಿ ಅಗತ್ಯವೇಕೆ ಅಂತ ಪ್ರಶ್ನಿಸಿದ್ದಾರೆ. ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಗ್ನಿ-1 ಅನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ. ಒಡಿಶಾದ ಚಂಡೀಪುರದ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನಿಂದ ಪರೀಕ್ಷಾತ್ಮಕ ಉಡಾವಣೆ ಮಾಡಲಾಯಿತು. ಇದು ಭಾರತೀಯ ಸೇನೆಗೆ ಮತ್ತಷ್ಟು ಬಲ ತಂದುಕೊಟ್ಟಿದೆ. ಮೌಂಟ್ ಎವರೆಸ್ಟ್ ಯಶಸ್ವಿಯಾಗಿ ಏರಿದ 2 ಭಾರತೀಯರು ಇಳಿಯುವಾಗ ಪ್ರಾಣ ಕಳ್ಕೊಂಡಿದ್ದಾರೆ. ಸಂದೀಪ್ ಅರೆ ಮತ್ತು ಅರುಣ್ ತಿವಾರಿ ಮೃತಪಟ್ಟಂತವರು. ರಷ್ಯಾ ಉಕ್ರೇನ್ ಸಂಘರ್ಷದಲ್ಲಿ 49 ಮಂದಿ ಭಾರತೀಯರು ಸಾವಿಗೀಡಾಗಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರ ವರದಿಯನ್ನು ನೀಡಿದೆ. ಯುದ್ಧದ ವೇಳೆ 217 ಭಾರತೀಯರು ರಷ್ಯಾದ ಸೇನೆಯನ್ನು ಸೇರಿದ್ದಾರೆ. ಇದರಲ್ಲಿ 49 ಮಂದಿ ಸಾವಿಗೀಡಾಗಿದ್ದು 139 ಮಂದಿಯನ್ನು ಬಿಡುಗಡೆ ಮಾಡಲಾಗಿದೆ ಅಂತ ಸರ್ಕಾರ ತಿಳಿಸಿದೆ. ಭಾರತಕ್ಕೆ ಬೇಕಾದಷ್ಟು ತೈಲ ಪೂರೈಕೆ ಮಾಡಲು ಅಮೆರಿಕ ಸಿದ್ಧವಾಗಿದೆ ಎಂದು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಹೇಳಿದ್ದಾರೆ. ಭಾರತ ಉತ್ತಮ ಮಿತ್ರನಾಗಿದ್ದು ನಾವು ಒಳ್ಳೆಯ ಪಾಲುದಾರರು ಅಂತ ರೂಬಿಯೋ ಹೇಳಿಕೊಂಡಿದ್ದಾರೆ. ಮಧ್ಯಪ್ರಾಚ್ಯಕ್ಕೆ ಸಂಬಂಧಿಸಿದಂತೆ ಶಾಂತಿ ಚರ್ಚೆಗಳ ಮಧ್ಯೆ ಹಾರ್ಮುಜ್ ಮೇಲೆ ಮತ್ತಷ್ಟು ಹಿಡಿತ ಸಾಧಿಸಲು ಇರಾನ್ ಮುಂದಾಗಿದೆ. ಜಲಸಂಧಿಗೆ ಸಂಬಂಧಿಸಿದಂತೆ ಹೊಸ ಗಡಿಗಳನ್ನು ಗುರುತು ಮಾಡಿದೆ. ಶಾಂತಿ ಮಾತುಕತೆ ಮಧ್ಯೆ ಇರಾನ್ ನಡೆ ಮತ್ತಷ್ಟು ಉದ್ವಿಗ್ನತೆಯನ್ನು ಸೃಷ್ಟಿಸಿದೆ.